ಹಲೋ. ಚೇತನ್ ಎಲೆಕ್ಟ್ರಿಕಲ್. ಹೇಳಿ ಸರ್, ಯಾರು? ನಾನು MLA ಬ್ರದರ್ ಮಾತಾಡೋದು, ಕೊಪ್ಪಳ ಕುಷ್ಟಗಿ. ಎಲ್ಲಿಂದ ಸರ್? ಕುಷ್ಟಗಿ ದೊಡ್ಡಗೋಡು MLA ಅವ್ರ ಬ್ರದರ್ ಮಾತಾಡೋದು. ನಮಸ್ಕಾರ ಸರ್, ಹೇಳಿ. ನಮ್ಗೆ ಟೆಂಡರ್ ಹಾಕಿರಿ ನೀವು? ಎಲ್ಲಿದು ಸರ್? ಚಿಕ್ಕೋಡಿದ? ಚಿಕ್ಕೋಡದಲ್ರಿ, ಕೊಪ್ಪಳದ್ದು ಕುಷ್ಟಗಿದ ಹಾಕಿರಲ್ಲ ಎಲೆಕ್ಟ್ರಿಕಲ್ ಅದು. ಸೋಲಾರ್ ಇಂದ? ಸೋಲಾರ್ ಹಾಕಿನಿ ಸರ್, ಒಂದು ಹಾಕಿದ್ದೀನಿ. ಅದರ ಕಮಿಟ್ಮೆಂಟ್ ಆಗಿದೆ ಅದು. ಸಾಹೇಬ್ರವ್ರಿಗೆ ತಕ್ಕನ ಕೇಳಪ್ಪ, ಇದೊಮ್ಮೆ ನೆಕ್ಸ್ಟ್ ಬೇಕಾರ. ಹಲೋ ಸರ್, ಕಮಿಟ್ಮೆಂಟ್ ಆಗೈತೆ ಅದು, ನೆಕ್ಸ್ಟ್ ಬೇಕಾದ್ರೆ ನನಗೆ ಭೇಟಿ ಆಗೋನು ಈ ವರ್ಷ ಕೊಡಮ್ಮ ಅಂತಂದ್ರು ಸಾಹೇಬ್ರು. ಎಲ್ಲಿ ಸರ್ ಕೆಲಸಗಳೇ ಇಲ್ಲ? ಕೆಲಸಗಳಿಲ್ಲ ನಮ್ಮ ಡಿಸ್ಟ್ರಿಕ್ಟ್ ಕಮಿಟ್ಮೆಂಟ್ ಆಗಿತ್ತು ಸಾಹೇಬ್ರೆ. ಹಂಗಾದ್ರೆ ಟೆಂಡರ್ ಎಲ್ಲ ಕಮಿಟ್ಮೆಂಟ್ ಅದ ಟೆಂಡರ್ ಕರೆಯದ ಸರ್? ಹಂಗಿದ್ರೆ ಎಲ್ಲ ಎಂಟರ್ ಸ್ಟೇಟ್ ಇದೆ, ಎಂಟರ್ ಸ್ಟೇಟ್. ಓಹೋ, ಇಂಟರ್ ಸ್ಟೇಟ್ ಫುಲ್ಲು ಟೆಂಡರ್ ಕಮಿಟ್ಮೆಂಟ್ ಮಾಡಿ ಟೆಂಡರ್ ಕರೆಯೋದು? ಹೌದು. ಓಕೆ ಓಕೆ. ಹಂಗ ಬೇರೆ ಯಾರು ಲೋಕಲ್ ಕೆಲಸ ಮಾಡಂಗಿಲ್ಲ? ಅದು ನಿಮಗೆ ಗೊತ್ತು ವಿಚಾರ. ಬೇರೆ ಕೆಲಸ ಮಾಡಂಗಿಲ್ಲ ಸಾಹೇಬ್ರ ಯಾರು? ಅಲ್ರಿ ಸರ, ನಿಮ್ಮಲ್ಲಿ ಕೆಲಸ ಮಾಡಕ್ ನಮ್ಮ ಕಾಂಟ್ರಾಕ್ಟ್ ಗಳು ದುಡಿಮೆ ಮಾಡ್ಬೇಕಾ ಏನ್ ಮಾಡ್ಬೇಕು ಸರ್? ಒಂದ್ ನಿಮಿಷ ಅದು ನೀವು ಒಂದ್ ನಿಮಿಷ ಕೇಳ್ರಿ ಚೇತನ್ ಅವ್ರೆ. ಹೇಳಿ. ಈಗ ಏನಾಗಿದೆ ಅಂದ್ರೆ ಮೊನ್ನೆ ನಿಮ್ಮಲ್ಲಿ ಕೊಪ್ಪಳ ನಿಮ್ಮಲ್ಲಿ ಈಗ 3 ವರ್ಕ್ ಬಂದಿದೆ ಅಲ್ಲ ಸಾಹೇಬ್ರೆ? ಒಂದ್ ನಿಮಿಷ ಕೇಳ್ರಿ ಆಯ್ತು ಸಾಹೇಬ್ರೆ, ಹೇಳ್ತೀನಿ. 3 ವರ್ಕ್ ಬಂದಿದೆ ಅಲ್ಲ? ನಮಗ್ ಕೇಳ್ಬೇಕು, ನಿಮ್ಮದು ಕೇಳಲ್ಲ. ನಾವು ಸ್ವಲ್ಪ ದಯಮಾಡಿ ಕೇಳ್ಕೋಬೇಕು. ಅದು ಫಸ್ಟ್ ಕಮಿಟ್ಮೆಂಟ್ ಆಗಿರೋ ವರ್ಕ್ಸ್ ಅವಲ್ಲ. ಓಕೆ. ಅದಕ್ಕೆ ಸಾಹೇಬ್ರಿ ಅಂದ್ರು, ಒಂದ್ ಮಾತು ಚೇತನ್ ಮಾತಾಡು ಹೇಳಿ, ಓಕೆ ಹಿಂಗೈತೆ ಅಂತ ತಿಳಿಸು ಅಂತ ಹೇಳಿದ್ರು ಸಾಹೇಬ್ರಿಗೆ. ಸರ್ ಹೇಳಿ, ಸಾಹೇಬ್ರು ಈ ತರ ಎಲ್ಲ ಮಾತಾಡಕ್ ಚಾನ್ಸ್ ಇಲ್ಲ. ಹೌದಾ? 3 ವರ್ಕ್ ಇರೋದು, 1 ವರ್ಕ್ ನಂದು ಹಾಕಿರೋದು. ಎಲ್ಲ ವರ್ಕ್ ಒಬ್ಬೊಬ್ರಿಗೆ ಅವರು ಇಬ್ರು ಯಾರು ಹಾಕೊಂಡಿದ್ದಾರೆ 1+1. ನಾವೆಲ್ಲ ಸರ್ಕಾರಕ್ಕೆ ದುಡ್ಡು ಉಳಿಸಿ ಕೆಲಸ ಮಾಡಿ ಚೆನ್ನಾಗಿ ಮಾಡ್ಕೊಡೋರು ಕೆಲಸಗಳನ್ನು. ಏನಿಲ್ಲ ಅವೆಲ್ಲ ಸರ್, ಎಲ್ಲರೂ ಅದನ್ನೇ ಮಾಡ್ತಾರ. ಯಾರು ಫ್ರಾಡ್ ಮಾಡಿ ಬಿಲ್ ಮಾಡ್ಸೋನಾಗಲ್ಲ, ಯಾರು ಮಾಡಕ್ ಆಗೋದು ಇಲ್ಲ ಸರ್. ಟೆಂಡರ್ ಕರೆಯೋದು ಕಾಂಪಿಟೇಷನ್ ಮಾಡಿ ಟ್ರಾನ್ಸ್ಪರೆನ್ಸಿ ಟೆಂಡರ್ ಮಾಡೋದು ಕರೆಯೋದು. ನಾನು 30 ನಿಮಿಷ ಹೇಳ್ತೀನಿ ಕೇಳಿ. ನಾನು ಹೇಳಿ, ಟೆಂಡರ್ ಮಾಡೋ ಉದ್ದೇಶ ಏನು? ಪಾರದರ್ಶಕವಾಗಿ ಆಗ್ಲಿ ಅಂತ ಟೆಂಡರ್. ಈ ಪಾರದರ್ಶಕ ಏನ್ ಬಂತು? ನೀವು ಫೋನ್ ಮಾಡಿ ವಾಪಸ್ ತಕ್ಕ ಏನ್ ಬಂತು ಹಂಗಿರ ಪಾರದರ್ಶಕತೆ ಎಲ್ಲಿಗೆ ಬಂತು? ಈಗ ಒಂದ್ ನಿಮಿಷ ಕೇಳ್ರಿ ಚೇತನ್ ಅವ್ರೆ, ಹೇಳಿ. ನೀವು ಇಷ್ಟು ಸಿಟ್ಟಿಗೆ ಬಂದ್ರೆ ಕೆಲಸ ಮಾಡಕ್ ಆಗಲಿಲ್ಲ. ಯಾರು? ನೀವು ಸಿಟ್ಟಿಗೆ ಬಂದು ನಮ್ಗೆ ಮಾತಾಡಿದ್ರ ಕೆಲಸ ಮಾಡಕ್ ಆಗಲಿಲ್ಲ. ಈ ಬ್ಲಾಕ್ ಮೇಲ್ ಆಗ್ಬಿಟ್ಟಿದ್ದ ಕಾಂಟ್ರಾಕ್ಟರ್ ಗಳಿಗೆ ಬಾಳ ಈ ತರ. ಅದು ಈ ತರ ಬ್ಲಾಕ್ ಮೇಲ್ ಆಗಿದ್ದಿಲ್ಲ. ಸರಿ ಸರ್, ಬೆಳಗ್ಗೆ ಇದೇ ರೆಕಾರ್ಡಿಂಗ್ ಪ್ರೆಸ್ ಮೀಟ್ ಮಾಡ್ತೀನಿ, ಆನ್ಸರ್ ಕೊಡಿ ಬಂದು. ನೀವ್ ಮಾಡ್ರಿ, ನಾಳೆ ಮಾಡ್ರಿ. ಬೆಳಗ್ಗೆನೆ ಮಾಡ್ತೀನಿ ನಾನು. ಅಲ್ಲ ಹೇಳ್ತೀನಿ, ಬೆಳಗ್ಗೆನೆ ಮಾಡ್ತೀನಿ, ಪ್ರೆಸ್ ಮೀಟ್ ಮಾಡ್ತೀನಿ. ಅಯ್ಯೋ, ಪ್ರೆಸ್ ಮೀಟ್ ಮಾಡ್ರಿ, ಬೆಳಿಗ್ಗೆ ಮಾಡ್ರಿ. ಈಗ ಇಷ್ಟು ರೆಕಾರ್ಡಿಂಗ್ ಇಟ್ಕೊಂಡೇ ಮಾಡ್ತಿದ್ದೀನಿ, ಹೇಳೋ ರೆಕಾರ್ಡಿಂಗ್ ಮಾಡ್ತಿದ್ದೀನಿ. ಇಷ್ಟು ಮಾಡ್ತೀನಿ ಬೆಳಗ್ಗೆ ನಾನು. ಏನು ಏನ್ ದುಡ್ಡು ಕೇಳಿಲ್ಲ, ರೊಕ್ಕ ರೂಪಾಯಿ ಕೇಳಿಲ್ಲ. ಏನಂದ್ರೆ ಹೆಂಗ್ ಕೆಲಸ ಮಾಡ್ತೀರಾ ಬಂದು ಅಂತ ಹೇಳ್ತೀರಲ್ಲ, ಬ್ಲಾಕ್ ಮೇಲ್ ಮಾಡ್ತೀರಾ ಕಾಂಟ್ರಾಕ್ಟರ್ ಗಳಿಗೆ ನೀವೆಲ್ಲ ಸೇರ್ಕೊಂಡು. ಧಮಕಿ ಆಗ್ತಿಲ್ಲ. ಧಮಕಿ ನಾನು ಆಗ್ತಿರೋದು, ನೀವು ಧಮಕಿ ಆಗ್ತಿರೋದು. ಇಷ್ಟು ಧಮಕಿ ಆಗ್ತಿರಲ್ಲ, ಒಂದ್ ನಿಮಿಷ ಕೇಳ್ರಿ. ಇಷ್ಟು ಧಮಕಿ ಹಾಕಿದ್ರು ಇಲ್ಲಿ? ಧಮಕಿ ಹಾಕಿದ್ಯಾರು ಸಾಹೇಬ್ರೆ? ನೀವು MLA ಸಾಹೇಬ್ರು ವಾಪಸ್ ತಕ್ಕೊಳ್ಳಿ ಅಂತ ಏನಿದೆ ಹಂಗಿದ್ರೆ? ಅಲ್ರಿ, MLA ಸಾಹೇಬ್ರು ಹೆಸರು ಮಾಡ್ತೀರಲ್ಲ ನೋಡಿ ಸೇರ್ಕೊಂಡು. ಚೇತನ್ ಅವ್ರೆ, ನೀವು ನಿಮಿಷ ಕೇಳ್ರಿ. ನಾನ್ ನಿಮ್ಗೆ ಏನಂದೆ ಸರ್, ಅದು ಫಸ್ಟ್ ಕಮಿಟ್ಮೆಂಟ್ ಆಗಿರೋ ವರ್ಕ್ಸ್. ಕಮಿಟ್ಮೆಂಟ್ ಆದ್ಮೇಲೆ ಯಾಕೆ ಟೆಂಡರ್ ಕರಿಬೇಕು ಫಸ್ಟ್ ಆಫ್ ಆಲ್ ನಾನು ಕೇಳೋದು? ಟ್ರಾನ್ಸ್ಪರೆನ್ಸಿ ಎಲ್ಲಿದೆ? ನಾ ಮಾತಾಡಿ ಕೇಳ್ರಿ. ಕೇಳಿಸ್ಕೊಂತಾನೆ ಇದೀನಿ ಸಾಹೇಬ್ರೆ, ಹೇಳಿ. ವರ್ಕ್ಸ್ ಕಮಿಟ್ಮೆಂಟ್ ಆಗಿದ್ದಾರೆ. ನೀವು ನೆಕ್ಸ್ಟ್ ಟೈಮ್ ಈ ವರ್ಷ ಬೇಕಾದ್ರೆ ನೀವು ಸಾಹೇಬ್ರು ಬಂದು ಕಾಣಿಸ, ನೀವು ಈ ವರ್ಕ್ನೇ ನಮಗ್ ಕೊಟ್ಟು ನೆಕ್ಸ್ಟ್ ಇನ್ನೊಬ್ಬ ಅವ್ರಿಗೆ ಕೊಡ್ಬೋದಲ್ಲ? ನೀವು 5% ಮಾಡ್ರಿ ಮಾತಾಡಮ್ಮ. ಆಯ್ತು ಸರ್.